ನಮಸ್ಕಾರ. ಸಪ್ಲಿಮೆಂಟ್ಗಳ್ಗಾಣಿ ಮೆಡಿಕಲ್ ಶಾಪ್ಗೆ ಹೋಗೋ ಬದಲು ನಮ್ಮನೆಯಲ್ಲಿರೋ ಹಣ್ಣಿನ ಬುಟ್ಟಿ ಕಡೆ ನೋಡಿದ್ರೆ ಹೇಗಿರುತ್ತೆ? ಬನ್ನಿ, ಇವತ್ತು ನಾವು ಈ ಪ್ರಕೃತಿಯ ಔಷಧಾಲಯದ ಒಳಗೇನಿದೆ ಅಂತ ನೋಡೋಣ. ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಮ್ಮ ಆರೋಗ್ಯಕ್ಕೆ ಯಾವುದು ಉತ್ತಮ, ಲ್ಯಾಬ್ನಲ್ಲಿ ತಯಾರಿಸಿದ ಮಾತ್ರೆಗಳ ಅಥವಾ ಮರದಲ್ಲಿ ನೈಸರ್ಗಿಕವಾಗಿ ಬೆಳೆದ ಹಣ್ಣುಗಳ? ಇದರ ಉತ್ತರವನ್ನು ಈ ಚರ್ಚೆಯಲ್ಲಿ ಕಂಡುಹಿಡಿಯೋಣ ಬನ್ನಿ. ಸರಿ, ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಈ ನೈಸರ್ಗಿಕ ಔಷಧಾಲಯ ಅಂದ್ರೆ ಏನು ಅಂತ ತಿಳ್ಕೊಳ್ತೀವಿ. ಆಮೇಲೆ ಶಕ್ತಿ, ಮೂಳೆಗಳ ಆರೋಗ್ಯ, ಇಮ್ಯುನಿಟಿ, ಮಸಲ್ಸ್, ರಕ್ತ, ಜೀರ್ಣಕ್ರಿಯೆ, ಹೀಗೆ ಒಂದೊಂದಕ್ಕೂ ಹಣ್ಣುಗಳು ಹೇಗೆ ಸಹಾಯ ಮಾಡ್ತವೆ ಅಂತ ನೋಡ್ತೀವಿ. ಕೊನೆಗೆ ಒಂದು ಬಹಳ ಮುಖ್ಯವಾದ ಅಂಶ ಕೂಡ ಇದೆ. ಹಾಗಿದ್ರೆ ಶುರು ಮಾಡೋಣಲ್ವಾ? ನಮ್ಮ ಮನೆಯಲ್ಲಿರೋ ಆ ಹಣ್ಣಿನ ಬುಟ್ಟಿ ಇದೆಯಲ್ಲ, ಅದೊಂದು ನ್ಯಾಚುರಲ್ ಫಾರ್ಮಸಿ ಇದ್ದಾಗೆ. ಅದರಲ್ಲಿರೋದು ಬರೀ ರುಚಿಕರವಾದ ಹಣ್ಣುಗಳಲ್ಲ, ನಮ್ಮ ದೇಹಕ್ಕೆ ಬೇಕಾದ ಪವರ್ಫುಲ್ ಸಪ್ಲಿಮೆಂಟ್ಗಳು ಕೂಡ. ಇವು ಮಾತ್ರೆಗಳಿಗಿಂತ ಹೆಚ್ಚು ಸಹಜವಾಗಿ ಕೆಲಸ ಮಾಡ್ತವೆ. ಅಂದ ಹಾಗೆ ಹಣ್ಣುಗಳು ಮಾತ್ರೆಗಳಿಗಿಂತ ಫಾಸ್ಟಾಗಿ ಯಾಕೆ ಕೆಲಸ ಮಾಡ್ತವೆ ಗೊತ್ತಾ? ಯಾಕಂದ್ರೆ ಅವುಗಳಲ್ಲಿರೋ ಪೋಷಕಾಂಶಗಳನ್ನ ನಮ್ಮ ದೇಹ ತುಂಬಾ ಸುಲಭವಾಗಿ, ನೇರವಾಗಿ ಹೀರ್ಕೊಳ್ಳುತ್ತೆ. ಆದರೆ ಮಾತ್ರೆಗಳಲ್ಲಿರೋ ಸಪ್ಲಿಮೆಂಟ್ಗಳನ್ನು ಹೀರ್ಕೊಳ್ಳೋದಕ್ಕೆ ನಮ್ಮ ದೇಹ ಸ್ವಲ್ಪ ಹೆಚ್ಚು ಕಷ್ಟಪಡಬೇಕಾಗ್ಬೋದು. ಹಾಗಿದ್ರೆ ಬನ್ನಿ, ಮೊದಲು ನಮ್ಮ ಶಕ್ತಿ ಮತ್ತು ಮೂಳೆಗಳ ಆರೋಗ್ಯದ ಕಡೆ ಗಮನ ಕೊಡೋಣ. ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಬೇಕಾದ ನ್ಯಾಚುರಲ್ ಫ್ಯೂಯಲ್ ಅಂದ್ರೆ ನೈಸರ್ಗಿಕ ಇಂಧನವನ್ನ ಪ್ರಕೃತಿ ನಮಗೆ ಹೇಗೆ ಕೊಡುತ್ತೆ ಅಂತ ನೋಡೇ ಬಿಡೋಣ. ನಮ್ಮ ಲಿಸ್ಟ್ನಲ್ಲಿರೋ ಮೊದಲ ಸೂಪರ್ ಸ್ಟಾರ್ ಹಣ್ಣು ಸಪೋಟ, ಅಥವಾ ಚಿಕ್ಕು ಅಂತಾನೂ ಕರೀತಾರೆ. ಸಡನ್ ಆಗಿ ಎನರ್ಜಿ ಡೌನ್ ಆದ ಹಾಗೆ ಅನಿಸಿದ್ರೆ ಕಾಫಿ ಅಥವಾ ಎನರ್ಜಿ ಡ್ರಿಂಕ್ಸ್ ಬದಲು ಒಂದು ಸಪೋಟ ಹಣ್ಣು ತಿಂದ್ರೆ ಸಾಕು, ಇನ್ಸ್ಟೆಂಟ್ ಎನರ್ಜಿ ಗ್ಯಾರಂಟಿ. ಇಲ್ಲಿ ನೋಡಿ, ಒಂದು ಕಡೆ ಸಪೋಟ ಇದೆ. ಇದು ಗ್ಲೂಕೋಸ್, ಕ್ಯಾಲ್ಶಿಯಂ ಎಲ್ಲ ಇರೋ ಒಂದು ನ್ಯಾಚುರಲ್ ಪವರ್ ಹೌಸ್. ಇನ್ನೊಂದು ಕಡೆ ಲ್ಯಾಬ್ನಲ್ಲಿ ರೆಡಿ ಮಾಡಿದ ಮಲ್ಟಿವಿಟಮಿನ್ ಮಾತ್ರೆ. ಇವೆರಡರಲ್ಲಿ ಯಾವ್ದು ಬೆಟರ್ ಅನ್ಸುತ್ತೆ? ಉತ್ತರ ತುಂಬಾ ಸಿಂಪಲ್ ಅಲ್ವಾ? ಇದರ ಹಿಂದಿರೋ ಸೈನ್ಸ್ ಕೂಡ ತುಂಬಾ ಸಿಂಪಲ್. ಸಪೋಟದಲ್ಲಿ ಗ್ಲೂಕೋಸ್ ಜಾಸ್ತಿ ಇರೋದ್ರಿಂದ ತಿಂದ ತಕ್ಷಣ ನಮಗೆ ಶಕ್ತಿ ಸಿಕ್ಕಾಗೆ ಆಗುತ್ತೆ. ಅಷ್ಟೇ ಅಲ್ಲ, ಅದರಲ್ಲಿರೋ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ನಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ. ಒಂದೇ ಹಣ್ಣಿನಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ನೋಡಿ. ಸರಿ, ಎನರ್ಜಿ ಆಯ್ತು. ಈಗ ನಮ್ಮ ದೇಹದ ಡಿಫೆನ್ಸ್ ಸಿಸ್ಟಮ್ ಕಡೆ ಬರೋಣ. ಅಂದ್ರೆ ನಮ್ಮ ಇಮ್ಯುನಿಟಿ ಮತ್ತೆ ಮಸಲ್ಸ್ ಅನ್ನ ಬೂಸ್ಟ್ ಮಾಡುವ ಹಣ್ಣುಗಳ ಬಗ್ಗೆ ತಿಳ್ಕೊಳ್ಳೋಣ. ನೆಲ್ಲಿಕಾಯಿ, ಅಬ್ಬಾ, ಇದನ್ನ ಗಿಡದಲ್ಲಿ ಬೆಳೆಯೋ ವಿಟಮಿನ್ ಸಿ ಟ್ಯಾಬ್ಲೆಟ್ ಅಂತಾನೆ ಹೇಳ್ಬೋದು. ಎಂಥ ಅದ್ಭುತ ಹೋಲಿಕೆ ಅಲ್ವಾ? ಪ್ರಕೃತಿ ನಮ್ಗೆ ಕೊಟ್ಟಿರೋ ಒಂದು ವರದಾನ ಇದು. 20 ಪಟ್ಟು. ಹೌದು, ಸರಿಯಾಗಿ ಕೇಳಿಸ್ಕೊಂಡ್ರಿ. ಒಂದು ಸಣ್ಣ ನೆಲ್ಲಿಕಾಯಲ್ಲಿ ಒಂದು ಕಿತ್ತಳೆ ಹಣ್ಣಿಗಿಂತ 20 ಪಟ್ಟು ಹೆಚ್ಚು ವಿಟಮಿನ್ ಸಿ ಇರುತ್ತೆ. ಊಹಿಸ್ಕೊಳ್ಳಿ, ಇದು ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಒಂದು ರೀತಿ ಸೂಪರ್ ಚಾರ್ಜ್ ಕೊಟ್ಟ ಹಾಗೆ. ಇಷ್ಟೊಂದು ವಿಟಮಿನ್ ಸಿ ಇರೋದ್ರಿಂದ ನೆಲ್ಲಿಕಾಯಿ ನಮ್ಮ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡೋದಷ್ಟೇ ಅಲ್ಲ, ಇದು ಕೂದಲಿನ ಬೆಳವಣಿಗೆಗೂ ಒಂದು ಬೆಸ್ಟ್ ನ್ಯಾಚುರಲ್ ಸಪ್ಲಿಮೆಂಟ್ ಆಗಿದೆ. ಮುಂದಿನದು ನಮ್ಮೆಲ್ಲರ ಆಲ್ ಟೈಮ್ ಫೇವರೆಟ್ ಬಾಳೆಹಣ್ಣು. ಇದು ಸುಮ್ಮನೆ ಒಂದು ಹಣ್ಣಲ್ಲ, ಖಾಸವಾಗಿ ತುಂಬ ಆಕ್ಟಿವ್ ಆಗಿರೋರಿಗೆ, ವರ್ಕೌಟ್ ಮಾಡೋರಿಗೆ ಇದೊಂದು ಪರ್ಫೆಕ್ಟ್ ಪೊಟ್ಯಾಷಿಯಂ ಸಪ್ಲಿಮೆಂಟ್ ಇದ್ದ ಹಾಗೆ. ಬಾಳೆಹಣ್ಣಲ್ಲಿರೋ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಮಸಲ್ ಕ್ರ್ಯಾಂಪ್ಸ್ ಅಂದ್ರೆ ಸ್ನಾಯು ಸೆಳೆತವನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಇದು ಹಾರ್ಟ್ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಸೊ ನೆಕ್ಸ್ಟ್ ಟೈಮ್ ಜಿಮ್ಗೆ ಹೋಗೋ ಮುಂಚೆ ಒಂದು ಬಾಳೆಹಣ್ಣು ತಿಂದ್ರೆ ಒಳ್ಳೆಯದು. ಓಕೆ, ಈಗ ನಮ್ಮ ದೇಹದ 2 ಇಂಪಾರ್ಟೆಂಟ್ ಇಂಟರ್ನಲ್ ಸಿಸ್ಟಮ್ಸ್ ಬಗ್ಗೆ ಮಾತಾಡೋಣ. ಒಂದು ಬ್ಲಡ್, ಇನ್ನೊಂದು ಡೈಜೆಷನ್. ಇವೆರಡಕ್ಕೂ ಯಾವ ಹಣ್ಣುಗಳು ಹೆಲ್ಪ್ ಮಾಡ್ತವೆ ಅಂತ ನೋಡೋಣ. ನಾವು ಮುಂದಿನ ಹಣ್ಣಿನ ಬಗ್ಗೆ ಮಾತಾಡೋಕ್ ಮುಂಚೆ ರಕ್ತಹೀನತೆ ಅಂದ್ರೆ ಅನೀಮಿಯಾ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳೋದಾದ್ರೆ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಕೌಂಟ್ ಕಡಿಮೆ ಆಗೋದು. ಸರಿ, ಈ ಪ್ರಾಬ್ಲಮ್ಗೆ ಪ್ರಕೃತಿಯಲ್ಲಿ ಒಂದು ಸೊಲ್ಯೂಷನ್ ಇದೆ. ಅದೇ ದಾಳಿಂಬೆ. ಇದು ಒಂದು ನ್ಯಾಚುರಲ್ ಐರನ್ ಸಪ್ಲಿಮೆಂಟ್ ಥರ ಕೆಲಸ ಮಾಡುತ್ತೆ. ನಿಜವಾಗ್ಲೂ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಮಾಡೋಕೆ ದಾಳಿಂಬೆ ಒಂದು ರಾಮಬಾಣ ಅಂತಾನೆ ಹೇಳ್ತಾರೆ. ಯಾರಿಗೆ ಅನೀಮಿಯಾ ಸಮಸ್ಯೆ ಇದೆಯೋ ಅವರಿಗೆ ಐರನ್ ಟ್ಯಾಬ್ಲೆಟ್ಸ್ ಬದಲು ಇದೊಂದು ಬೆಸ್ಟ್ ನ್ಯಾಚುರಲ್ ಆಪ್ಷನ್. ರಕ್ತದ ಕತೆ ಆಯ್ತು, ಈಗ ಡೈಜೆಷನ್ ಕಡೆ ಬರೋಣ. ಇಲ್ಲಿ ಹೀರೋ ಯಾರು ಅಂದ್ರೆ ಪಪಾಯ. ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಿಕ್ಕಿರೋ ಒಂದು ದೊಡ್ಡ ವರದಾನ. ಇದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಪಪಾಯಲ್ಲಿ ಪಪಾಯಿನ್ ಅಂತ ಒಂದು ನ್ಯಾಚುರಲ್ ಎನ್ಸೈಮ್ ಇದೆ. ಇದರ ಕೆಲಸ ಏನು ಅಂದ್ರೆ ನಾವು ತಿಂದ ಆಹಾರದಲ್ಲಿರೋ ಪ್ರೋಟೀನ್ಗಳನ್ನು ಬ್ರೇಕ್ ಡೌನ್ ಮಾಡೋದು. ಇದರಿಂದ ಡೈಜೆಷನ್ ಪ್ರೋಸೆಸ್ ತುಂಬಾ ಸ್ಮೂತ್ ಆಗುತ್ತೆ. ಮಾರ್ಕೆಟ್ನಲ್ಲಿ ಸಿಗೋ ಡೈಜೆಷನ್ ಟ್ಯಾಬ್ಲೆಟ್ಗಳಿಗಿಂತ ಇದು ಎಷ್ಟೋ ನ್ಯಾಚುರಲ್ ಮತ್ತು ಎಫೆಕ್ಟಿವ್. ಅಂತೂ ನಾವು ಈ ಚರ್ಚೆಯ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಇಷ್ಟೆಲ್ಲ ಅದ್ಭುತ ವಿಷಯಗಳನ್ನ ತಿಳ್ಕೊಂಡ ಮೇಲೆ ಒಂದು ಬಹಳ ಮುಖ್ಯವಾದ ವಿಚಾರವನ್ನ ನೆನ್ಪಿಟ್ಕೊಳ್ಳೇಬೇಕು. ಇದನ್ನ ದಯವಿಟ್ಟು ಎಲ್ಲರೂ ಗಮನದಲ್ಲಿಟ್ಕೊಳ್ಳಿ. ಹಣ್ಣುಗಳು ಎಷ್ಟೇ ನ್ಯಾಚುರಲ್ ಆಗಿದ್ರೂ ಒಂದು ವೇಳೆ ಡಯಾಬಿಟೀಸ್ ಅಥವಾ ಬೇರೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರೆ
ಯಾವುದೇ ಹಣ್ಣನ್ನ ಡಯಟ್ನಲ್ಲಿ ಸೇರಿಸ್ಕೊಳ್ಳೋ ಮುಂಚೆ ಖಂಡಿತವಾಗಿಯೂ ಡಾಕ್ಟರ್ ಸಲಹೆ ಪಡ್ಕೊಳ್ಳೋದು ತುಂಬಾ ಮುಖ್ಯ. ಹಾಗಿದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಹಣ್ಣುಗಳೆಲ್ಲ ನಿಜಕ್ಕೂ ಒಂದೊಂದು ಪವರ್ ಪ್ಯಾಕ್ ಇದ್ದಾಗೆ. ಇವುಗಳನ್ನ ನಮ್ಮ ದಿನನಿತ್ಯದ ಬ್ಯಾಲೆನ್ಸ್ಡ್ ಡಯಟ್ನ ಒಂದು ಭಾಗ ಮಾಡ್ಕೊಂಡ್ರೆ ಮಾತ್ರೆಗಳ ಮೇಲೆ ಅವಲಂಬಿತರಾಗದೆ ನ್ಯಾಚುರಲ್ ಆಗಿಯೇ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೋದು. ಹೋಗೋ ಮುನ್ನ ಒಂದು ಪ್ರಶ್ನೆ. ಇವತ್ತು ಕೇಳಿದ ಈ ಎಲ್ಲಾ ಮಾಹಿತಿಯ ನಂತರ ಪ್ರತಿಯೊಬ್ಬರೂ ತಮ್ಮದೇ ಆದ ಪ್ರಕೃತಿಯ ಔಷಧಾಲಯಕ್ಕೆ ಯಾವ ಹಣ್ಣನ್ನು ಮೊದಲು ಸೇರಿಸ್ಕೊಳ್ಬೇಕು ಅಂತ ಅನ್ಸುತ್ತೆ. ಒಂದ್ಸಲ ಯೋಚನೆ ಮಾಡಿ ನೋಡಿ.